ಸ್ಲೈಡ್ಗೆ ಹೋಗೋಣ. ಈ ಸ್ಲೈಡಲ್ಲಿ ನೋಡಿ ಸೇಮ್ ಮತ್ತೆ ಅದೇ ಡೆಫಿನೇಷನ್. ಓಕೆ, ಡಿಗ್ರಿ ಆಫ್ ಎ ಪಾಲಿನೋಮಿಯಲ್. ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಅಂತ ಏನು ಅಂತ. ಮತ್ತೆ ಡಿಸ್ಕಸ್ ಮಾಡೋಣ. ಏನಿದೆ ಮತ್ತೆ ಡಿಸ್ಕಸ್ ಮಾಡೋಣ. ಏನಾಗುತ್ತೆ, ಡಿಸ್ಕಸ್ ಮಾಡಿದಷ್ಟು ಮೈಂಡು ನಮಗೆ ಸ್ಟ್ರಾಂಗ್ ಆಗುತ್ತೆ. ಓಕೆ, ಡಿಗ್ರಿ ಆಫ್ ಎ ಪಾಲಿನೋಮಿಯಲ್. ಡಿಗ್ರಿ ಅಂದ್ರೇನು? ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇನ್ ಪಾಲಿನೋಮಿಯಲ್. ಓಕೆ, ಈಗ ಎಕ್ಸಾಂಪಲ್ ಒಂದು ಪಾಲಿನೋಮಿಯಲ್ ತೊಗೊಂಡು ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ಪಾಲಿನೋಮಿಯಲ್ ತೊಗೊಂಡೆ, ಯಾವುದು ಸಿಂಪಲ್ ಪಾಲಿನೋಮಿಯಲ್, ಈಕ್ವಲ್ ಟು 0 ಅಥವಾ ಈಕ್ವಲ್ ಟು 0 ಇಲ್ಲ ಅಂತ ತಿಳ್ಕೊಳ್ಳಿ. ಇದು +7. ಓಕೆ, +7 ಇತ್ತು. ಈಗ ಇದು ಒಂದು ಪಾಲಿನೋಮಿಯಲ್ ಎಕ್ಸ್ಪ್ರೆಷನ್. ಓಕೆ, ಪಾಲಿನೋಮಿಯಲ್ ಎಕ್ಸ್ಪ್ರೆಷನ್. ಸರಿ, ಈ ಪಾಲಿನೋಮಿಯಲ್ ಎಕ್ಸ್ಪ್ರೆಷನಲ್ಲಿ ಹೈಯೆಸ್ಟ್ ಪವರ್. ಓಕೆ, ಪವರ್ ಎಲ್ಲಿರುತ್ತೆ? ಇಲ್ಲಿ ಮೇಲ್ಗಡೆ. ಓಕೆ, ಈ ನಂಬರ್ ಇರುತ್ತೆ ಅಲ್ವಾ, ಈ ನಂಬರ್ ಏನಿರುತ್ತೆ ಮೇಲ್ಗಡೆ ಇರುತ್ತೆ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಏನಿರುತ್ತೆ? 1 ಇರುತ್ತೆ. ಇದ್ರ ಪವರ್ ಏನಿರುತ್ತೆ ನೋಡಿ, ಆಲೋಚನೆ ಮಾಡಿ. ಇದ್ರ ಪವರ್ ಏನಿರುತ್ತೆ? ಏನಿರ್ಬೋದು ಹೌದಾ? ಇದನ್ನು ಸ್ವಲ್ಪ ಹೊತ್ತಾಗಣ ಹೇಳ್ತೀನಿ. ಓಕೆ, ಅಲ್ಲಿವರೆಗೂ ಫಾಲೋ ಆಗಿ. ಓಕೆ, ಹೈಯೆಸ್ಟ್ ಪವರ್ ಆಫ್ ಎ ವೇರಿಯಬಲ್. ಈಗ ಇಲ್ಲಿ ಇದು ವೇರಿಯಬಲ್. ಓಕೆ, ವಾಯ್ ಅನ್ನೋದೇನು ನನಗೆಲ್ಲ ಇಲ್ಲಿ ವೇರಿಯಬಲ್. ಈ ವೇರಿಯಬಲ್ ಹೈಯೆಸ್ಟ್ ಪವರ್ ಏನಿದೆ ಇಲ್ಲಿ ನೋಡಿ, 1 2 3 ಇವು ಪವರ್. ಅದು ಹೈಯೆಸ್ಟ್ ಪವರ್ ಏನಾಯಿತು? 3 ಆಯಿತು. ಸೊ ಡಿಗ್ರಿ ಏನಾಗುತ್ತೆ ನನಗೆ? ಡಿಗ್ರಿ ಏನಾಗುತ್ತೆ? 3 ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸ್ಪ್ರೆಷನ್ ತಗೊಳ್ಳೋಣ. ಇನ್ನೊಂದೇನು? x³ + x4 + x⁴ 1. ಓಕೆ, ಇದಿದೆ ಎಕ್ಸ್ಪ್ರೆಷನ್ನು. ಇಲ್ಲಿ 3, ಇಲ್ಲಿ 5, ಇಲ್ಲಿ 4 +1. ಓಕೆ, ಪ್ಲಸ್ ಏನಿದೆ ಇಲ್ಲಿ? 1 ಇದೆ. ಇದ್ರದ್ದು ಹೈಯೆಸ್ಟ್ ಪವರ್ ಹೇಳಿ ನೋಡಿ, ಟ್ರೈ ಮಾಡಿ. ಹೈಯೆಸ್ಟ್ ಪವರ್ ಏನು ಬರುತ್ತೆ? ಇಲ್ಲಿ ಮೇಲಿರ್ತಕ್ಕಂಥ ಪವರ್ ನೋಡಿ, ವೇರಿಯಬಲ್. ಫಸ್ಟ್ ವೇರಿಯಬಲ್ ಇಲ್ಲಿದೆ. ಈ ವೇರಿಯಬಲ್ ಇಟ್ಕೋಬೇಕು. ನಮ್ಮ ಎಕ್ಸ್ ಏನಾಯ್ತು? ಇಲ್ಲಿ ವೇರಿಯಬಲ್ ಆಯಿತು. ಈ ವೇರಿಯಬಲ್ ಪವರ್ಗಳು ನೋಡಿ, x² y⁴ x⁴ 1 ಆಯಿತು. ಹೌದಲ್ವಾ? ಸೊ ಇಲ್ಲಿ ಹೈಯೆಸ್ಟ್ ಪವರ್ ಇರೋದೇನು? ಹೈಯೆಸ್ಟ್ ಪವರ್ ಎಲ್ಲಿದೆ? ಇಲ್ಲೇ ಇದೆ. ಸೊ ಹೈಯೆಸ್ಟ್ ಪವರ್ 4 ಇದ್ದ ಕಾರಣ ಡಿಗ್ರಿ ಏನಾಗುತ್ತೆ? ಡಿಗ್ರಿ ವಿಲ್ ಬಿ ಈಕ್ವಲ್ ಟು 4. ದ ಡಿಗ್ರಿ ಆಫ್ ದಿಸ್ ಎಕ್ಸ್ಪ್ರೆಷನ್ ಈಸ್ 4. ಸರಿ, ಇದಕ್ಕೆ ಅರ್ಥ ಆಯ್ತಾ? ಈಗ ಫೈನಲ್ ಆಗಿ ಇದು ನಿಮ್ಮ ಪಾಲಿನ ಪ್ರಶ್ನೆ. ಓಕೆ, ಬೇರೆ ಕಲರ್ ಯೂಸ್ ಮಾಡೋಣ. ಮತ್ತೆ ಅಲ್ಲೇ ಹೋದು. ಇದು ನೀವು ಮಾಡ್ಬೇಕಾಗಿರ್ತಕ್ಕಂಥ ಪ್ರಶ್ನೆ. ಇದರ ಆನ್ಸರ್ ನನಗೇನು ಮಾಡಬೇಕು? ನೀವು ಕಮೆಂಟ್ ಮಾಡಬೇಕು. ಓಕೆ, ಇಲ್ಲಿ ಒಂದು ಪಾಲಿನೋಮಿಯಲ್ ಎಕ್ಸ್ಪ್ರೆಷನ್ ಇದೆ. z⁴ ಪ್ಲಸ್ ಇದು 4z⁴ ಪ್ಲಸ್ ಇದೆ. ಇದು 2z⁴ ಇದೆ ಪ್ಲಸ್ 2z⁴ ಇದೆ ಪ್ಲಸ್ 3 ಇದೆ. ಓಕೆ, ಇದರಲ್ಲಿರ್ತಕ್ಕಂಥ ಅಂದರೆ ಈ ಈಕ್ವೇಷನ್ನ ಡಿಗ್ರಿ ಏನು ನನಗೆ ಕಮೆಂಟ್ ಮಾಡಬೇಕು. ಓಕೆ, ಡಿಗ್ರಿ ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಸೊ ಇದಕ್ಕೊಂದು ಟ್ಯಾಗ್ ಕೊಡೋಣ, #CMT1. ಓಕೆ, ಇದೇನಿದು? ಕಮೆಂಟ್ 1. #ಕಮೆಂಟ್ 1 ಅಂತ ಹಾಕಿ, ಅಥವಾ ಬೇಡ, ಜಸ್ಟ್ ಕಮೆಂಟ್ 1 ಅಂತ ಹಾಕಿ. ಓಕೆ, ಕಮೆಂಟ್ 1 ಅಂತ ಹಾಕಿ ಇದರ ಆನ್ಸರ್ ಏನು ನನಗೆ ನೀವು ಕಮೆಂಟ್ ಮಾಡಬೇಕು. ಮಾಡ್ತೀರಲ್ವಾ? ಓಕೆ, ಸರಿ. ಇದೆಲ್ಲ ಆದ ನಂತರ ಈಗ ಇಲ್ಲಿ ಬರೋಣ ವಾಪಸ್. ಓಕೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ? ಈಗ ಇಲ್ಲಿ ಏನಿರ್ಬೋದು ಪವರ್? ಹೌದಾ? ಇಲ್ಲಿ 7 ಜೊತೆ ಇರ್ತಕ್ಕಂಥ ವೇರಿಯಬಲ್ ಇದೆ ಅಲ್ವಾ, ಅದರ ಪವರ್ ಏನಿರುತ್ತೆ? ಓಕೆ, ನಾನು ಈ 7ನ ಓನ್ಲಿ 7 ಅಂತ ತೊಗೊಳ್ತೀನಿ. ಈ 7 ನಾನು 7 ಅಂತ ಬರಿಬೋದು, ಹೌದಲ್ವಾ? 7 ಅಂತ ಬರಿಬೋದು. ಈಗ 7 × 1 ಅಂದ್ರೂ ಅದೇ ಅಲ್ವಾ? ಸರ್ ಏನು ಹೇಳ್ತಿದ್ದಾರಾ ಸರ್? 7 × 1 7 ಇರುತ್ತೆ, ಯಾಕೆ ತಲೆ ಖರಾಬ್ ಮಾಡ್ತಾರೆ? ಹೌದಾ? ಈಗ ನೋಡಿ ಮೇನ್ ಬರೋದು, ಈ 1ಅನ್ನು ನಾನು ಈ ರೀತಿ ರಿಪ್ರೆಸೆಂಟ್ ಮಾಡ್ಬೋದಾ? ಏನು? x⁴ 0. ಹೌದಾ? ಇಲ್ಲಿ y ತೊಗೊಂಡ ಕಾರಣ ಏನು ಮಾಡ್ತೀನಿ ನಾನು
y ಟು ದಿ ಪವರ್ 0 ಅಂತ ತಗೊಳ್ತೀನಿ. ನೀವು 9ನೇ ಕ್ಲಾಸಲ್ಲಿ ಓದಿರ್ತೀರ a ಟು ದಿ ಪವರ್ 0 ಅಥವಾ x ಟು ದಿ ಪವರ್ 0 ಏನಿರುತ್ತೆ 1 ಇರುತ್ತೆ. ಓಕೆ, a ಟು ದಿ ಪವರ್ 0 ಅಥವಾ x ಟು ದಿ ಪವರ್ 0 ಏನಿರುತ್ತೆ 1 ಇರುತ್ತೆ. ಅದೇ ರೀತಿ y ಟು ದಿ ಪವರ್ 0ನ ಏನು ಬರ್ತೀನಿ ನಾನು 1 ಅಂತ ಬರ್ತೀನಿ. ಸೊ ಈಗ ನಾನು ಇಲ್ಲಿ 7 ಇಂಟು y ಟು ದಿ ಪವರ್ 0 ಅಂತ ಬರಿಬೋದು, ಹೌದಾ ಇಲ್ವಾ? ಈ ಈಕ್ವೇಷನ್ನ 7 ಇಂಟು y ಟು ದಿ ಪವರ್ 0 ಅಂತ ಬರಿಬೋದು. ಸೊ ಈ ರೀತಿ ಬರೆದಾಗ ಈ 7 ಜೊತೆ ಇರ್ತಕ್ಕಂಥ ಕರೆಕ್ಟಾಗಿ ಕೇಳ್ಕೊಳ್ಳಿ ವರ್ಡ್ ದ 7 ಜೊತೆ ಇರ್ತಕ್ಕಂಥ ವೇರಿಯೇಬಲ್ನ ಪವರ್ ಏನಿದೆ 0 ಇದೆ. ಏನಿದೆ 0 ಇದೆ. 7 ಜೊತೆ ಇರ್ತಕ್ಕಂಥ ವೇರಿಯೇಬಲ್ನ ಪವರ್ ಏನಿದೆ 0 ಇದೆ. ಓಕೆ, ಸೊ ಆದ್ದರಿಂದ ಇಲ್ಲಿರ್ತಕ್ಕಂಥ ಈ 7 ಜೊತೆ ಇರ್ತಕ್ಕಂಥ ವೇರಿಯೇಬಲ್ನ ಡಿಗ್ರಿ ಏನಾಗುತ್ತೆ 0 ಆಗುತ್ತೆ. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ? ಈಗ ಅದೇ ರೀತಿ ಈಗ ಒಂದು ಎಕ್ಸ್ಪ್ರೆಷನ್ ಬರಿತೀನಿ. ಸಿ, ಓಕೆ, ಇಲ್ಲಿ ax² + bx + c ಅಂತ ಒಂದು ಇಕ್ವೇಷನ್ ಬರೆದೆ. ಈ ಇಕ್ವೇಷನಲ್ಲಿ ನನಗೆ ಎ ಜೊತೆ ಇರ್ತಕ್ಕಂಥ ವೇರಿಯೇಬಲ್ನ ಡಿಗ್ರಿ ಎಷ್ಟು 2. ಓಕೆ, ಅದೇ ರೀತಿ ಬಿ ಜೊತೆ ಇರ್ತಕ್ಕಂಥ ವೇರಿಯೇಬಲ್ನ ಡಿಗ್ರಿ ಎಷ್ಟು 1. ಸಿ ಜೊತೆ ಇರ್ತಕ್ಕಂಥ ವೇರಿಯೇಬಲ್ನ ಡಿಗ್ರಿ ಎಷ್ಟು ಬರುತ್ತೆ? ಏನು ಬರುತ್ತೆ 0. ಏನು ಬರುತ್ತೆ 0 ಬರುತ್ತೆ. ಯಾಕಂದರೆ ಇದು ಒಂದು ಏನು ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಅಂದರೆ ಬದಲಾಗಲ್ಲ. ಈಗ 7 ಇರುತ್ತೆ. ಓಕೆ, 7 ಇರುತ್ತೆ, ಬದಲಾಗಲ್ಲ. ಸರಿ, ಇಲ್ಲಿವರೆಗೆ ಅರ್ಥ ಆಯ್ತಾ? ಕ್ಲಿಯರಾಗಿ ಅರ್ಥ ಆಗಿದೆ ಅಂದರೆ ಈಗ ಹಾಕೋ ಈ ಪ್ರಶ್ನೆಗೆ ಆನ್ಸರ್ ಮಾಡಿ. ಈಗೊಂದು ಇಕ್ವೇಷನ್ ಕೊಡ್ತೀನಿ ನಾನು. ಏನು ಇಕ್ವೇಷನ್ ನೋಡಿ ಹೀಗಿದೆ. ಸಿಕ್ಸ್ ಇದೆ. ಓಕೆ, ಇದು ಕೇವಲ ನಂದೊಂದು ಇಕ್ವೇಷನ್. ಸಿಕ್ಸೇ ಒಂದು ಇಕ್ವೇಷನ್. ಓಕೆ, ಈ ಇಕ್ವೇಷನ್ನ ಡಿಗ್ರಿ ಹೇಳಿ ನಾನು. ಓಕೆ, ಈ ಇಕ್ವೇಷನ್ನ ಡಿಗ್ರಿ ಏನು ಬರುತ್ತೆ ನೋಡಿ, ಆಲೋಚನೆ ಮಾಡಿ. ವಿಡಿಯೋನ ಪಾಸ್ ಮಾಡಿ ಆಲೋಚನೆ ಮಾಡಿ. ಈಗ 6 ಇದೆ ಅಲ್ವಾ? ಈ 6ನ ಡಿಗ್ರಿ ಏನು ಹೇಳ್ಬೇಕು ನನಗೆ. ಓಕೆ, ಟ್ರೈ ಮಾಡಿದ್ರಾ? ಈಗ ನಾನು ಮಾಡ್ತೀನಿ. ಈಗ ನೋಡಿ 6 ಇದೆ ಅಲ್ವಾ? ಈ 6ನ ನಾನು 6 ಇಂಟು 1 ಅಂತ ಬರ್ಕೊಳ್ತೀನಿ. ಅದೇ ರೀತಿ ನನಗೆ 1 ಅಂದ್ರೆ ಗೊತ್ತು, x ಟು ದಿ ಪವರ್ 0 ಅಂತ, ಅಥವಾ ಯಾವುದೇ ನಂಬರ್ ತೊಗೊಂಡು ಯಾವುದೇ ಒಂದು ವೇರಿಯೇಬಲ್ ತೊಗೊಂಡು ಅದಕ್ಕೆ ಪವರ್ 0 ಮಾಡಿದರೆ ಏನು ಬರುತ್ತೆ 1 ಬರುತ್ತೆ. ಸೊ ಈಗ 6x 0 ಅಂತ ಬರ್ತೀನಿ. ಸೊ ಆದ್ದರಿಂದ ಇದರ ಡಿಗ್ರಿ ಏನಾಗುತ್ತೆ? ಡಿಗ್ರಿ ವಿಲ್ ಬಿ ಈಕ್ವಲ್ ಟು 0. ಏನಾಗುತ್ತೆ? ಡಿಗ್ರಿ ವಿಲ್ ಬಿ ಈಕ್ವಲ್ ಟು 0. ಅರ್ಥ ಆಯ್ತಾ ಕ್ಲಿಯರಾಗಿ? ಓಕೆ, ಡಿಗ್ರಿ ಅಂದರೆ ಏನು ಅಂತ ಒಂದು ಐಡಿಯಾ ಬಂತಾ? ಸರಿನಾ? ಓಕೆ, ಈಗ ಕಮೆಂಟ್ 2 ಪ್ರಶ್ನೆ. ಓಕೆ, ಕಮೆಂಟ್ 2 ಪ್ರಶ್ನೆ. ಓಕೆ, ಕಮೆಂಟ್ 2 ಕ್ವಶನ್. ಓಕೆ, ಈ ಕ್ವಶನ್ನಲ್ಲಿ ಏನು ಮಾಡೋಕೆ ನೀವು 7 + 8 ಏನೊಂದೊಂದು ಇಕ್ವೇಷನ್. ಓಕೆ, 7 + 8 ಏನೊಂದು ನಂದು ಒಂದು ಇಕ್ವೇಷನ್ ಅಥವಾ ಒಂದು ರಿಪ್ರೆಸೆಂಟೇಷನ್ ಅಂತ ತಿಳ್ಕೊಳ್ಳಿ. ಇದ್ರದ್ದು ನನಗೆ ಡಿಗ್ರಿ ಹೇಳ್ಬೇಕು. ಇದ್ರದ್ದು ನನಗೆ ಡಿಗ್ರಿ ಏನು? ಓಕೆ, ಇದರ ಡಿಗ್ರಿ ಏನು ಕಮೆಂಟ್ ಮಾಡ್ಬೇಕು. ಮಾಡ್ತಿರಲ್ವಾ? ಸರಿ, ಈಗ ಮುಂದಿನ ಲೆಕ್ಚರಲ್ಲಿ ಇನ್ನು ಡೀಟೇಲ್ ಆಗಿ ಡೀಪಾಗಿ ಹೋಗೋಣ. ಓಕೆ, ಮುಂದಿನ ಲೆಕ್ಚರಲ್ಲಿ ನಾವು ಯಾವ್ಯಾವ ಕಂಟೆಂಟನ್ನು ಕವರ್ ಮಾಡ್ತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಬೇಸ್ಡ್ ಆನ್ ಡಿಗ್ರಿ. ಓಕೆ, ಈಗ ಡಿಗ್ರಿ ಅಂದರೆ ಏನಂತ ಕಲ್ತೀವಿ, ಪಾಲಿನಾಮಿಯಲ್ ಅಂದರೆ ಏನಂತ ಕಲ್ತೀವಿ. ಈ ಪಾಲಿನಾಮಿಯಲ್ನ ಏನು ಮಾಡ್ತೀವಿ, ವಿಧವಾಗಿ ನೋಡ್ಕೊಳ್ತಾ ಹೋಗೋಣ. ಡಿಫ್ರೆಂಟಾಗಿ ಅದರಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ನೋಡ್ಕೊಳ್ತಾ ಹೋಗೋಣ. ಸಿಂಪಲಾಗಿ ಏನಿದೆ, ಲೀನಿಯರ್ ಪಾಲಿನಾಮಿಯಲ್, ಮತ್ತು ಕ್ವಾಡ್ರಟಿಕ್ ಪಾಲಿನಾಮಿಯಲ್, ಮತ್ತು ಕ್ಯೂಬಿಕ್ ಪಾಲಿನಾಮಿಯಲ್. ಹೆಸರಲ್ಲಿ ಇದರ ಅರ್ಥ ಇದೆ. ಮುಂದೆ ಲೆಕ್ಚರಲ್ಲ ಎಲ್ಲ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಓದ್ತಾ ಇರಿ. ಬಾಯ್ ಬಾಯ್.